ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ಈ ಒಂದು ಪ್ರಕರಣಕ್ಕೆ ಒಂದು ಮತೀಯ ಬಣ್ಣವನ್ನು ಬಳಿದು ಮುಸ್ಲಿಂ ಸಮುದಾಯವೇ ದಿಗಂತನ್ನ ಕಿಡ್ನಾಪ್ ಮಾಡಿದ್ದಾರೆ ಮತ್ತು ಆತನನ್ನ ಜೀವಕ್ಕೆ ಅಪಾಯ ಮಾಡಿದ್ದಾರೆ ಅನ್ನೋ ಮಟ್ಟಕ್ಕೆ ಸಂಘ ಪರಿವಾರ ಮತ್ತು ಬಿಜೆಪಿ ಶಾಸಕರುಗಳು ಹುಯಿಲೆಬ್ಬಿಸಿದ್ರು. ಅವರು ಆತ ನಾಪತ್ತೆ ಆಗಿದ್ದಾನೆ, ಆತನ ಚಪ್ಪಲಿ ಮತ್ತು ಮೊಬೈಲ್ ಫೋನ್ಗಳು ರೈಲ್ವೆ ಹಳಿಯಲ್ಲಿ ಪತ್ತೆಯಾಗಿದೆ ಅಂತ ಗೊತ್ತಾದ ತಕ್ಷಣವೇ ಅದು ಮುಸ್ಲಿಂ ಬಾಹುಲ್ಯದ ಪ್ರದೇಶ ಅನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ತಕ್ಷಣವೇ ರಂಗಕ್ಕಿಳಿದು ಅಮ್ಮೆಮಾರಿಗೆ ಬಹುಸಂಖ್ಯಾತ ಸಮುದಾಯದವರು ಹಗಲೊತ್ತಿನಲ್ಲಿ ಓಡಾಡೋಕ್ಕಾಗಲ್ಲ, ಜೀವ ಬೆದರಿಕೆ ಕೊಡ್ತಾರೆ, ಹಲ್ಲೆ ಮಾಡ್ತಾರೆ ಅನ್ನುವಂಥದ್ದು ಮತ್ತು ಅಲ್ಲಿ ಇರುವಂಥದ್ದೆಲ್ಲ ಕ್ರಿಮಿನಲ್ಗಳೇ, ಗಾಂಜಾ ವ್ಯಾಪಾರಿಗಳು, ಗಾಂಜಾ ಎಳೆಯುವವರು ಅನ್ನೋ ರೀತಿಯಲ್ಲಿ ಮುಸ್ಲಿಮರು ಇರುವಂಥ ಊರೇ ಒಂದು ಕ್ರಿಮಿನಲ್ಗಳ ಅಡ್ಡೆ ಅನ್ನೋ ರೀತಿಯಲ್ಲಿ ಗಂಗಾವತಿಯಲ್ಲಿ ಮೊನ್ನೆ ಇಸ್ರೇಲ್ನ ಒಂದು ಹೆಣ್ಣು ಮಗಳು ಮತ್ತು ಸ್ಥಳೀಯ ಹೆಣ್ಣು ಮಗಳ ಗ್ಯಾಂಗ್ ರೇಪ್ ನಡೀತು, ಒಬ್ಬ ಅಮೆರಿಕನ್ ಪ್ರಜೆ ಹತ್ಯೆ ನಡೀತು. ಅದರಲ್ಲಿ ಈಗ ಯಾರೋ 3 ಜನರನ್ನು ಬಂಧನ ಮಾಡಿದ್ದಾರೆ. ಯಾರಾದರೂ ಅವರನ್ನು ಧರ್ಮವನ್ನು ಗುರುತಿಸ್ತಾ ಇದ್ದಾರೆ ಅಥವಾ ಕ್ರೈಮನ್ನು ನೋಡ್ತಾ ಇದ್ದಾರೆ. ಮಂಗಳೂರು ಯಾಕೆ ಡೆಡ್ ಆಗಿದೆ ಅನ್ನುವಂಥಕ್ಕೆ ಉತ್ತರ, ಮಂಗಳೂರು ರಾತ್ರಿ 7 ಗಂಟೆ ನಂತರ ನಿರ್ಜನ ಆಗ್ತದೆ ಮತ್ತು ನಿರ್ಜೀವ ಆಗ್ತದೆ ಅಂತ ಹೇಳಿ ಮೊನ್ನೆ ಏನು ಉಪಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಅದು ಯಾಕೆ ನಿರ್ಜೀವ ಆಗ್ತದೆ ಅನ್ನೋದಕ್ಕೆ ಈ ಬಿಜೆಪಿ ಶಾಸಕರುಗಳ ಮಾತುಗಳು ಮತ್ತು ಬಜರಂಗದಳ ಸಂಘ ಪರಿವಾರದ ನಡೆಗಳು ದಿಗಂತ್ ಪ್ರಕರಣದಲ್ಲಿ ಏನಿದೆ. ಅಲ್ಲಿ ಆಗಿನ ಸಂಸದರಾಗಿದ್ದಂಥ ನಳಿನ್ ಕುಮಾರ್ ಕಟೀಲು ಕೊನಾದೆ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆಯನ್ನು ಹಾಕಿ ನೀವು ಪತ್ತೆ ಹಚ್ಚಬೇಕು, ಇದರಲ್ಲಿಂದ ಮುಸ್ಲಿಮರಿದ್ದಾರೆ, ಪತ್ತೆ ಹಚ್ಚಿ ಅವರನ್ನು ರಕ್ಷಿಸ್ತಾ ಇದ್ರಿ, ಇದು ಹೀಗೆ ಮುಂದುವರೆದ್ರೆ ನಾವು ಇಡೀ ಜಿಲ್ಲೆಗೆ ಬೆಂಕಿ ಹಾಕ್ತೀವಿ ಅಂತ ಭಾಷಣ ಮಾಡಿದ್ರು. ದಿಗಂತ್ ಈಗ ಸುರಕ್ಷಿತವಾಗಿ ಪತ್ತೆಯಾಗಿರುವಂಥದ್ದು ನಮಗೆಲ್ಲರಿಗೂ ಕೂಡ ಭಾಳಷ್ಟು ಖುಷಿ, ನೆಮ್ಮದಿಯನ್ನು ಕೊಟ್ಟಿದೆ. ಆದರೆ ಈ ಪ್ರಕರಣದಲ್ಲಿ ನಡೆದಂತಹ ರಾಜಕಾರಣ ಏನಿದೆ ಅದಂತೂ ನಮಗೆ ಬಹಳಷ್ಟು ಖೇದ ಮತ್ತು ಬಹಳಷ್ಟು ಭಯ ಉಂಟು ಮಾಡಿದೆ. ಯಾಕೆಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಕೋಮು ಸೂಕ್ಷ್ಮ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ಇಂತಹ ಒಂದು ಪರಿಸ್ಥಿತಿ ಇದ್ದದ್ದು ಗೊತ್ತಿದ್ದೂ ಕೂಡ ಈ ಒಂದು ಪ್ರಕರಣಕ್ಕೆ ಒಂದು ಮತೀಯ ಬಣ್ಣವನ್ನು ಬಳಿದು ಮುಸ್ಲಿಂ ಸಮುದಾಯವೇ ದಿಗಂತನ್ನ ಕಿಡ್ನಾಪ್ ಮಾಡಿದ್ದಾರೆ ಮತ್ತು ಆತನನ್ನು ಜೀವಕ್ಕೆ ಅಪಾಯ ಮಾಡಿದ್ದಾರೆ ಅನ್ನೋ ಮಟ್ಟಕ್ಕೆ ಸಂಘ ಪರಿವಾರ ಮತ್ತು ಬಿಜೆಪಿ ಶಾಸಕರುಗಳು ಹುಯಿಲೆಬ್ಬಿಸಿದ್ರು. ಇದು ಬಹಳ ಆತಂಕಕಾರಿ ವಿದ್ಯಮಾನ. ಯಾಕೆಂದರೆ ಬಾಲಕರು, ವಿದ್ಯಾರ್ಥಿಗಳು ಮನೆ ಬಿಟ್ಟು ಓಡಿ ಹೋಗುವಂಥದ್ದು, ಪತ್ತೆ ಆಗುವಂಥದ್ದು ಇದು ಬೇಕಾದಷ್ಟು ನಡೆದಿದೆ. ಯಾವುದೇ ಒಂದು ಅಪಹರಣನೋ ಅಥವಾ ಒಂದು ನಾಪತ್ತೆ ಪ್ರಕರಣ ನಡೆದಾಗ ಆ ಹುಡುಗರನ್ನು, ನಾಪತ್ತೆ ಆದವರನ್ನು, ಅಪಹರಣಕ್ಕೆ ಒಳಗಾದವರು ಅಂತ ಭಾವಿಸಿದವರನ್ನ ರಕ್ಷಣೆ ಮಾಡುವಂಥ ಪತ್ತೆ ಹಚ್ಚಲಿಕ್ಕೆ ಆದ್ಯತೆ ಕೊಡಬೇಕೆ ಹೊರತು ಇಂಥವರೇ ಮಾಡಿದಾರಂತ ಒಂದು ಸಮುದಾಯದ ತಲೆಗೆ ಕಟ್ಟುವಂಥದ್ದಲ್ಲ. ಯಾರೇ ಮಾಡಿದರೂ ಕೂಡ ಊರಿನ ಅದನ್ನು ಒತ್ತಾಯ ಮಾಡುವಂಥದ್ದು ಸರಿ, ಪೊಲೀಸ್ ಇಲಾಖೆಯ ಮೇಲೆ ಒತ್ತಡ ಹಾಕುವಂಥದ್ದು, ಸರ್ಕಾರಕ್ಕೆ ಆಗ್ರಹಿಸೋದು ಸರಿ. ಆದರೆ ಅದಕ್ಕೊಂದು ಧರ್ಮದ ಬಣ್ಣವನ್ನು ಯಾಕೆ ಕೊಡಬೇಕು? ಊರಿನಲ್ಲಿರುವಂಥ ಎಲ್ಲರನ್ನ ಸೇರಿಸಿ, ಎಲ್ಲ ಸಮುದಾಯಗಳನ್ನ ಸೇರಿಸಿ, ಎಲ್ಲರನ್ನ ಒಟ್ಟು ಸೇರಿಸಿ ಹೋಗಿ ಸಂಬಂಧಪಟ್ಟವರನ್ನು ಭೇಟಿಯಾಗಿ ಈ ಪ್ರಕರಣದಲ್ಲಿ ಸರಿಯಾದಂಥ ಕ್ರಮ ಕೈಗೊಳ್ಳಿ ಮತ್ತು ಬಾಲಕನ ನಾಪತ್ತೆ ಆದವರನ್ನು ಪತ್ತೆ ಹಚ್ಚಿ ಅಂತ ಆಗ್ರಹಿಸಬೇಕು. ಆದರೆ ಸಂಘ ಪರಿವಾರ ಬಜರಂಗದಳ ನಡ್ಕೊಂಡದ್ದು ಪೂರಾ ಅದಕ್ಕೆ ವ್ಯತಿರಿಕ್ತ ಮತ್ತು ತೀರಾ ಒಂದು ಆಘಾತಕಾರಿ ವಿದ್ಯಮಾನ. ಅವರು ಆತ ನಾಪತ್ತೆ ಆಗಿದ್ದಾನೆ, ಆತನ ಚಪ್ಪಲಿ ಮತ್ತು ಮೊಬೈಲ್ ಫೋನ್ಗಳು ರೈಲ್ವೆ ಹಳಿಯಲ್ಲಿ ಪತ್ತೆಯಾಗಿದೆ ಅಂತ ಗೊತ್ತಾದ ತಕ್ಷಣವೇ ಅದು ಮುಸ್ಲಿಂ ಬಾಹುಲ್ಯದ ಪ್ರದೇಶ ಅನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ತಕ್ಷಣವೇ ರಂಗಕ್ಕಿಳಿದ್ರು. ಸಾಮಾನ್ಯವಾಗಿ ಬಜರಂಗದಳ ಇರ್ಬೋದು, BJP-ಯವರು ಇರ್ಬೋದು, ಯಾರೇ ಕಾಣೆ ಆಗಲಿ, ಯಾರೇ ಸಾಯಿಲಿ, ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಅದರಲ್ಲಿ ಮತೀಯ ರಾಜಕಾರಣಕ್ಕೆ, ಅವರ ಕೋಮುವಾದಿ ರಾಜಕಾರಣಕ್ಕೆ ಏನಾದರೂ ಅನುಕೂಲ ಇದ್ದರೆ, ಮುಸ್ಲಿಮರು ಇನ್ನೊಬ್ಬರ ಮೇಲೆ ತಲೆಗೆ ಏನಾದ್ರು ಕಟ್ಟುವ ಅವಕಾಶ ಇದ್ದರೆ ಅವರು ತಕ್ಷಣ ಫೀಲ್ಡಿಗೆ ಇಳಿತಾರೆ. ಇಲ್ಲಿಯೂ ಕೂಡ ಆ ರೀತಿಯ ಫೀಲ್ಡಿಗೆ ಇಳಿದರು ಮತ್ತು ತಕ್ಷಣವೇ ಅದನ್ನು ಮುಸ್ಲಿಮರೇ ಮಾಡಿದ್ದಾರೆ ಅಪಹರಣ ದಿಗಂತನ್ನು ಅನ್ನೋ ರೀತಿಯಲ್ಲಿ ಆರೋಪಗಳನ್ನು ಮಾಡಿದರು. ಪೊಲೀಸ್ ಇಲಾಖೆಯನ್ನು ತುದಿಗಾಲಲ್ಲಿ ನಿಲ್ಲಿಸಿದರು. ಅಷ್ಟು ಮಾತ್ರ ಅಲ್ಲ, ಇಡೀ ಪರಂಗಿಪೇಟೆ ಬಂದ್ಗೆ ಕರೆ ಕೊಟ್ಟರು. 4-5 ದಿವಸದಲ್ಲೇ ಬಂದಿಗೆ ಕರೆ ಕೊಟ್ಟರು. ಅಲ್ಲಿಗಂತೂ ಅವರು ತೀರ ವ್ಯವಸ್ಥಿತವಾಗಿ ಮುಸ್ಲಿಮರ ಮೇಲೆ ಪೂರ್ವಾಗ್ರಹಗಳನ್ನು ಸೃಷ್ಟಿ ಮಾಡುವಂಥ ಭಾಷಣಗಳನ್ನು ಮಾಡಿದರು. ಮತ್ತು ಸ್ಥಳೀಯವಾಗಿ ಅದು ಪರಂಗಿಪೇಟೆ ಒಂದಿಷ್ಟು ಮುಸ್ಲಿಂ ಬಾಹುಲ್ಯದ ಪ್ರದೇಶ. ಆ ಪ್ರದೇಶದಲ್ಲಿ ಅಮ್ಮೆಮಾರ ಅನ್ನುವಂಥದ್ದು ಅತ್ಯಂತ ಹೆಚ್ಚು ಮುಸ್ಲಿಮರಿರುವಂಥ ಒಂದು ಊರು. ಅದನ್ನಂತೂ ಅವರು ಅಮ್ಮೆಮಾರಿಗೆ ಬಹುಸಂಖ್ಯಾತ ಸಮುದಾಯದವರು ಹಗಲೊತ್ತಿನಲ್ಲಿ ಓಡಾಡೋಕ್ಕಾಗಲ್ಲ, ಜೀವ ಬೆದರಿಕೆ ಕೊಡ್ತಾರೆ, ಹಲ್ಲೆ ಮಾಡ್ತಾರೆ ಅನ್ನುವಂಥದ್ದು ಮತ್ತು ಅಲ್ಲಿ ಇರುವಂಥದ್ದೆಲ್ಲ ಕ್ರಿಮಿನಲ್ಗಳೇ, ಗಾಂಜಾ ವ್ಯಾಪಾರಿಗಳು, ಗಾಂಜಾ ಎಳೆಯುವವರು ಅನ್ನೋ ರೀತಿಯಲ್ಲಿ ಮುಸ್ಲಿಮರು ಇರುವಂಥ ಊರೇ ಒಂದು ಕ್ರಿಮಿನಲ್ಗಳ ಅಡ್ಡೆ ಅನ್ನೋ ರೀತಿಯಲ್ಲಿ ಮಾತಾಡಿರುವಂಥದ್ದು ಇದೆಯಲ್ಲ, ಅದನ್ನು ನಾಗರಿಕರಾಗಿ ಯಾರೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಒಂದು ವೇಳೆ ದಿಗಂತ್ ಪ್ರಕರಣದಲ್ಲಿ ಅದು ಅಪಹರಣ ಮತ್ತು ಅದರಲ್ಲಿ ಯಾರೋ ಮುಸ್ಲಿಂ ಹೆಸರಿನವರು ಇದ್ದರೆ ಅದೊಂದು ಕ್ರಿಮಿನಲ್ ಪ್ರಕರಣ, ಅದರಲ್ಲಿ 2 ಮಾತಿಲ್ಲ. ಈಗ ಗಂಗಾವತಿಯಲ್ಲಿ ಮೊನ್ನೆ ಇಸ್ರೇಲ್ನ ಒಂದು ಹೆಣ್ಣು ಮಗಳು ಮತ್ತು ಸ್ಥಳೀಯ ಹೆಣ್ಣು ಮಗಳ ಗ್ಯಾಂಗ್ ರೇಪ್ ನಡೀತು, ಒಬ್ಬ ಅಮೆರಿಕನ್ ಪ್ರಜೆ ಹತ್ಯೆ ನಡೀತು. ಅದರಲ್ಲಿ ಈಗ ಯಾರೋ 3 ಜನರನ್ನು ಬಂಧನ ಮಾಡಿದ್ದಾರೆ. ಯಾರಾದರೂ ಅವರನ್ನು ಧರ್ಮವನ್ನು ಗುರುತಿಸ್ತಾ ಇದ್ದಾರೆ ಅಥವಾ ಕ್ರೈಮನ್ನು ನೋಡ್ತಾ ಇದ್ದಾರೆ. ಈಗ ಮಲ್ಪೆಯಲ್ಲಿ ಲಾಸ್ಟ್ ಗಗನಸಖಿ ಮುಸ್ಲಿಂ ಹೆಣ್ಣುಮಗಳ ಇಡೀ ಕುಟುಂಬವನ್ನು ಒಬ್ಬ ಕೊಲೆ ಮಾಡ್ದಲ್ವಾ, ವಿಫಲ ಪ್ರೇಮ ಕಥೆ ಅಂತ ಹೇಳ್ಕೊಂಡು ಅದನ್ನೆಲ್ಲ ವರದಿ ಆಯಿತು. ಆ ಸಂದರ್ಭದಲ್ಲಿ ಮುಸ್ಲಿಮರು ಆತನ ಸಮುದಾಯವನ್ನು ಏನಾದರೂ ಟಾರ್ಗೆಟ್ ಮಾಡಿದ್ರ? ಇಲ್ವಲ್ಲ, ಅದನ್ನೊಬ್ಬ ಕ್ರಿಮಿನಲ್ ಅನ್ನೋ ರೀತಿಯಲ್ಲಿ ನೋಡಿದ್ರು. ಎಲ್ಲರನ್ನ ಸೇರಿಸ್ಕೊಂಡು ಅದರ ವಿರುದ್ಧ ಧ್ವನಿ ಎತ್ತಿದ್ರು. ಇಲ್ಲಿ ಯಾಕೆ
ಏನು ಅನ್ನುವಂಥದ್ದು ಗೊತ್ತಿಲ್ಲ, ಯಾರು ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. 24 ಗಂಟೆ ಮುಂಚೆನೇ ಬೀದಿಗಿಳಿದು ಮುಸ್ಲಿಮರೇ ಮಾಡಿದ್ದಾರೆ ಅಂತ ಹೇಳಿ ಅದಕ್ಕೆ ಇನ್ನೂ ಕೂಡ ಶಾಸಕರುಗಳು ಮಂಗಳೂರು ಉತ್ತರದ ಶಾಸಕ ಭರತ್ ಶೆಟ್ಟಿ ಮತ್ತು ನಮ್ಮ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಅವರು ಕೂಡ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿ ನೇರವಾಗಿ ಒಂದು ಸಮುದಾಯದ ತಲೆಗೆ ಆರೋಪಗಳನ್ನು ಕಟ್ತಾರೆ. ಇಲ್ಲಿ ಬಹುಸಂಖ್ಯಾತರು ಯಾವ ರೀತಿ ಬದುಕಬೇಕು, ನಾವು ನಮ್ಮ ರಕ್ಷಣೆಗೆ ನಾವೇ ಮುಂದಾಗಬೇಕಾಗ್ತದೆ, ನಾವೊಂದು ಪಡೆಯನ್ನು ಕಟ್ಕೊಳ್ತೀವಿ ಇನ್ನು ಮುಂದಕ್ಕೆ ಅನ್ನೋ ರೀತಿಯಲ್ಲಿ ಭರತ್ ಶೆಟ್ಟಿ ಮಾತಾಡಿದರು. ಇದರ ಅರ್ಥ ಏನು ಅಂತ ಕೇಳುವಂಥದ್ದು. ಅಷ್ಟು ಗಡಿಬಿಡಿ ಆತಕ್ಕೆ ಈಗೇನು ಹೇಳ್ತೀರಿ? ಈಗ ಹುಡುಗನೇ ಬಾಲಕನೇ ಪರೀಕ್ಷೆಗೆ ಸಿದ್ಧತೆಗಳನ್ನು ಸರಿಯಾಗಿ ಮಾಡಿಲ್ಲ ಅನ್ನುವ ಕಾರಣಕ್ಕೆ ಮನೆ ಬಿಟ್ಟು ಹೋಗಿದ್ದು ಅಂತ ಈಗ ಬಹಿರಂಗ ಆಗಿದೆ. ಪೊಲೀಸ್ ತನಿಖೆ ಕೂಡ ಅದನ್ನೇ ಹೇಳಿದೆ. ಬನ್ನಿ ಈಗ ರಂಗಕ್ಕೆ ಬಂದು ಹೇಳಿ, ಇಲ್ಲ ಪೊಲೀಸರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಪೊಲೀಸರು ಈಗ ಮುಸ್ಲಿಮರನ್ನ ರಕ್ಷಣೆ, ಇವರು ಏನಂದರೆ ಮುಸ್ಲಿಮರನ್ನ ರಕ್ಷಣೆಗೆ, ಮುಸ್ಲಿಮರು ಇಡೀ ಕ್ರಿಮಿನಲ್ಗಳು, ಮುಸ್ಲಿಮರ ರಕ್ಷಣೆಗೆ ಇಡೀ ಪೊಲೀಸ್ ಇಲಾಖೆ ನಿಂತಿದೆ ಅನ್ನೋ ರೀತಿಯಲ್ಲಿ ಮಾತಾಡಿದರೆ ಬಂದು ಹೇಳಿ. ಈಗ ಬಾಲಕ ತನ್ನ ಪಾಡಿಗೆ ತಾನು ಮನೆ ಬಿಟ್ಟು ಹೋಗಿದ್ದಲ್ಲ, ಮುಸ್ಲಿಮರೇ ಅದನ್ನು ಮಾಡಿದ್ದು ಮತ್ತು ಅದರ ಹಿಂದೆ ಮುಸ್ಲಿಮರಿದ್ದಾರೆ ಮತ್ತು ಪೊಲೀಸ್ ಇಲಾಖೆ ಸುಳ್ಳು ಹೇಳ್ತಾ ಇದೆ ಅಂತ ಆದರೂ ಹೇಳಿ ನೀವು. ಅಥವಾ ನಿಮ್ಮಲ್ಲಿಂದ ತಪ್ಪಾಗಿದ್ದರೆ ಅದನ್ನು ಕೂಡ ಮುಕ್ತವಾಗಿ ಹೇಳಿ, ನಮ್ಮಿಂದ ತಪ್ಪಾಗಿದೆ ಅಂತ. ನಾವಂತೂ ಭಾಳ ಬಲವಾಗಿ ಆಗ್ರಹಿಸ್ತೀವಿ. ಈ ಪ್ರಕರಣದಲ್ಲಿ ಶಾಸಕ ಭರತ್ ಶೆಟ್ಟಿ ಮತ್ತು ಶಾಸಕ ಹರೀಶ್ ಪೂಂಜಾ ಮುಸ್ಲಿಂ ಸಮುದಾಯ ಮತ್ತು ನಾಗರಿಕ ಸಮುದಾಯದ ಮುಂದೆ ನಿಂತು ನಿಶ್ಚರ್ಥವಾಗಿ ಕ್ಷಮೆಯನ್ನು ಯಾಚಿಸಬೇಕು ಅಂತ ನಾವು ಆಗ್ರಹಿಸ್ತೀವಿ. ಇಷ್ಟು ಮಾತ್ರ ಸಾಲದು, ಇದು ಕೋಮುದ್ವೇಷ ಹಬ್ಬಿಸುವಂತಹ, ಜನರ ಮಧ್ಯೆ ಪರಸ್ಪರ ದ್ವೇಷವನ್ನು ಹುಟ್ಟಿಸುವಂಥ, ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸುವಂಥ ಕೃತ್ಯ. ಬ್ರಿಟಿಷರ ಕಾಲದಲ್ಲಿ ಕೆಲವು ಕಮ್ಯುನಿಟಿಗಳನ್ನು ಕ್ರಿಮಿನಲ್ ಟ್ರೈಬ್ ಅಂತೆಲ್ಲ ಕರೀತಾ ಇದ್ರು. ಅದೇ ರೀತಿಯಲ್ಲಿ ಈಗ ಇಲ್ಲಿ ಮಂಗಳೂರಲ್ಲಿ ಅಂತೂ ಮುಸ್ಲಿಮರನ್ನ ಕ್ರಿಮಿನಲ್ ಕಮ್ಯುನಿಟಿ ಅನ್ನೋ ರೀತಿಯಲ್ಲಿ ಇವರು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಇದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬಹಳ ದೊಡ್ಡ ಅನಾಹುತಗಳಿಗೆ ಕಾರಣ ಆಗ್ತದೆ, ಎಡೆ ಆಗ್ತದೆ. ಇದು ನಮ್ಮ ನೆಲದ ಕಾನೂನುಗಳಿಗೆ, ಸಂವಿಧಾನಕ್ಕೆ ವಿರುದ್ಧವಾದದ್ದು. ಈ ಇಬ್ಬರು ಶಾಸಕರುಗಳು ಭರತ್ ಶೆಟ್ಟಿ ಮತ್ತು ಹರೀಶ್ ಪೂಂಜಾ ಅವರ ಮೇಲೆ ಕಾನೂನು ಪ್ರಕಾರವಾದ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳಬೇಕು. ಮತ್ತು ಈ ಪ್ರತಿಭಟನೆಗಳನ್ನೆಲ್ಲ ಹಮ್ಮಿಕೊಂಡಂಥ ಬಜರಂಗ ದಳದ ಸ್ಥಳೀಯ ಮುಖಂಡರುಗಳೇನಿದ್ದಾರೆ ಅವರು ಕೂಡ ಅತ್ಯಂತ ಆತಂಕಕಾರಿಯಾದ ರೀತಿಯಲ್ಲಿ ಕೋಮುದ್ವೇಷದ ಭಾಷಣಗಳನ್ನು ಮಾಡಿದ್ದಾರೆ, ಮಾತುಗಳನ್ನು ಹೇಳಿದ್ದಾರೆ. ಮುಸ್ಲಿಂ ಸಮುದಾಯವನ್ನು ಯಾವ ರೀತಿ ಬೇಕಾದರೂ ನಡೆಸ್ಕೊಳ್ಬೋದು ಅನ್ನುವಂಥ ಈ ಮಾತುಗಳು, ಈ ನಡೆಗಳು ಖಂಡನಾರ್ಹ ಮತ್ತು ಇದನ್ನು ನಾಗರಿಕ ಸಮಾಜ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಜಾತ್ಯತೀತ ಪಕ್ಷಗಳು ಹಾಗೂ ಸಂಘಟನೆಗಳು ನಾವು ಜಂಟಿ ವೇದಿಕೆಯ ಮೂಲಕ SP ಅವರನ್ನು ಕಾಣ್ತಾ ಇದ್ದೀವಿ ಮತ್ತು ಇವರ ಮೇಲೆ ಕಾನೂನು ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದೀವಿ. ಶಾಸಕರಾದಂಥ ಇಬ್ಬರ ಮೇಲೆ ಕೂಡ ಕಠಿಣವಾದಂಥ ಸೆಕ್ಷನ್ಗಳ ಅಡಿಯಲ್ಲಿ ಪೊಲೀಸ್ ಇಲಾಖೆ ಸ್ವಯಂ ಪ್ರೇರಣೆಯಿಂದ ಪ್ರಕರಣವನ್ನು ದಾಖಲಿಸಿಕೊಳ್ಳಬೇಕು ಮತ್ತು ಅವರ ಮೇಲೆ ಕಠಿಣವಾದಂಥ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಾವು ಆಗ್ರಹಿಸ್ತೀವಿ. ಮತ್ತು ಇದು ಸ್ಪೀಕರ್ ಸ್ವಕ್ಷೇತ್ರವಾದಂಥ ಉಲ್ಲಾಳ ಮಂಗಳೂರು ಕ್ಷೇತ್ರಕ್ಕೆ ಬರ್ತದೆ, ಫರಂಗಿಪೇಟೆ. ಮೊನ್ನೆ ಸ್ವಯಂ ಪ್ರೇರಣೆಯಿಂದ ವಿಧಾನಸಭೆಯ ಅಧಿವೇಶನ ಸಂದರ್ಭದಲ್ಲಿ ಸ್ಪೀಕರ್ ಖಾದರ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಸರ್ಕಾರದಿಂದ ಬಾಲಕನ ಕತೆ ಏನಾಗಿದೆ ಅಂತ ಕೇಳಿದರು. ಈಗ ಕತೆ ಏನಾಗಿದೆ ಅಂತ ಫುಲ್ ಬಹಿರಂಗ ಆಗಿದೆ. ಅದರಿಂದ ಅದನ್ನು ವಿಧಾನಸಭೆಯಲ್ಲಿಯೂ ಕೂಡ ಇವರು ಕ್ಷೇತ್ರದ ಶಾಸಕರು ಆಗಿರುವಂಥ ಸ್ಪೀಕರ್ ಖಾದರ್ ಅವರು ಚರ್ಚೆಗೆ ಎತ್ಕೊಳ್ಬೇಕು. ಅಲ್ಲೇ ಇಬ್ಬರು ಶಾಸಕರುಗಳಿದ್ದಾರೆ, ಈ ಭರತ್ ಶೆಟ್ಟಿ ಮತ್ತು ಹರೀಶ್ ಪೂಂಜಾ ಅಲ್ಲಿದ್ದಾರೆ. ಅಲ್ಲಿ ಅವರ ವಿವರಣೆಗಳನ್ನು ಕೇಳಬೇಕು. ಮಂಗಳೂರು ಯಾಕೆ ಡೆಡ್ ಆಗಿದೆ ಅನ್ನುವಂಥಕ್ಕೆ ಉತ್ತರ, ಮಂಗಳೂರು ರಾತ್ರಿ 7 ಗಂಟೆ ನಂತರ ನಿರ್ಜನ ಆಗ್ತದೆ ಮತ್ತು ನಿರ್ಜೀವ ಆಗ್ತದೆ ಅಂತ ಹೇಳಿ ಮೊನ್ನೆ ಏನು ಉಪಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಅದು ಯಾಕೆ ನಿರ್ಜೀವ ಆಗ್ತದೆ ಅನ್ನೋದಕ್ಕೆ ಈ BJP ಶಾಸಕರುಗಳ ಮಾತುಗಳು ಮತ್ತು ಬಜರಂಗದಳ ಸಂಘ ಪರಿವಾರದ ನಡೆಗಳು ದಿಗಂತ್ ಪ್ರಕರಣದಲ್ಲಿ ಏನಿದೆ ಅದರಲ್ಲಿ ಉತ್ತರ ಇದೆ. ಅದರಿಂದಾಗಿ ಇದು ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಗಬೇಕು, ಕಾನೂನು ಪ್ರಕಾರ ಅವರ ಮೇಲೆ ಕ್ರಮಗಳಾಗಬೇಕು. ಮತ್ತು ಈ ಕುರಿತು ಈ ಇಬ್ಬರು ಶಾಸಕರುಗಳು ಮುಸ್ಲಿಂ ಸಮುದಾಯ ಮತ್ತು ನಾಗರಿಕ ಸಮುದಾಯದ ಒಂದು ನಿಶ್ಚರ್ಥವಾದ ಕ್ಷಮೆಯನ್ನು ಯಾಚಿಸಬೇಕು ಅಂತ ನಾವು ಒತ್ತಾಯಿಸ್ತೀವಿ. ಈ ಹಿಂದೆ ಕೂಡ ತುಂಬ ಇಂಥ ಪ್ರಕರಣಗಳನ್ನು ಇವರು ಮಾಡಿದ್ದಾರೆ. ಇದು ಹೊಸತಲ್ಲ. ಈ ರೀತಿ ಏನೇ ಘಟನೆಗಳಾದರೂ ಮುಸ್ಲಿಮರ ತಲೆ ಕಟ್ಟುವಂಥದ್ದು. ಇಲ್ಲಾಂದರೆ ಅವರ ಬೀದಿಗೆ ಬರೋದಿಲ್ಲ. ಯಾರೇ ಸಾಯಿಲಿ, ಎಷ್ಟೇ ಕೊಲೆಗಳಾಗಲಿ, ಅವರು ಬೀದಿಗೆ ಬರೋದಿಲ್ಲ. ಈ ಹಿಂದೆ ಕೂಡ ಕಾರ್ತಿಕ್ ಅನ್ನುವಂಥವನೊಬ್ಬ ಕೊಣಾಜೆ ಪ್ರದೇಶದಲ್ಲಿ ಒಬ್ಬ ಯುವಕನ ಕೊಲೆ ಆಗಿತ್ತು. ಅದನ್ನು ಕೂಡ ಮುಸ್ಲಿಮರೇ ಮಾಡಿದ್ದು ಅಂತ ತಿಂಗಳ ಕಾಲ ಹಾರಾಟ ಮಾಡಿದರು, ಬಂಧಿಸಿ ಅಂತ. ಆ ಸಂದರ್ಭದಲ್ಲಿ ಪೊಲೀಸರು ಇವರ ಒತ್ತಡಕ್ಕೊಳಗಾಗಿ ಎಷ್ಟೋ ಮುಸ್ಲಿಮರನ್ನು ಪೊಲೀಸರು ತೆಗೊಂಡೋಗಿ ಅವರನ್ನು ಬಂಧನದಲ್ಲಿಟ್ಟು ಅವರಿಗೆ ತುಂಬ ಟಾರ್ಚರ್ ಮಾಡಿ ಬಾಯಿ ಬಿಡಿಸುವಂಥ ಪ್ರಯತ್ನ ಮಾಡಿದರು, ಅಷ್ಟು ಒತ್ತಡ ಹಾಕಿದ್ರು. ಕೊನೆಗೆ ಒಂದು ತಿಂಗಳಾದ ಮೇಲೆ ವಿಷಯ ಗೊತ್ತಾಯಿತು. ಅದೇ ಸಂದರ್ಭದಲ್ಲಿ ಅಲ್ಲಿ ಆಗಿನ ಸಂಸದರಾಗಿದ್ದಂಥ ನಳಿನ್ ಕುಮಾರ್ ಕಟೀಲು ಕೊನಾಜೆ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆಯನ್ನು ಹಾಕಿ, ನೀವು ಪತ್ತೆ ಹಚ್ಚಬೇಕು, ಇದರಿಂದ ಮುಸ್ಲಿಮರಿದ್ದಾರೆ, ಪತ್ತೆ ಹಚ್ಚಿ ಅವರನ್ನು ರಕ್ಷಿಸ್ತಾ ಇದ್ರಿ, ಇದು ಹೀಗೆ ಮುಂದುವರೆದರೆ ನಾವು ಇಡೀ ಜಿಲ್ಲೆಗೆ ಬೆಂಕಿ ಹಾಕ್ತೀವಿ ಅಂತ ಭಾಷಣ ಮಾಡಿದ್ರು ಅಲ್ವಾ. ಅದಾಗಿ 1 ವಾರದಲ್ಲಿ ಪ್ರಕರಣ ಪತ್ತೆ ಆಯಿತು. ಇವನ ಕಾರ್ತಿಕ್ನ ಸಹೋದರಿಯೇ ಆತನ ಕೊಲೆಯ ರೂವಾರಿ ಅನ್ನುವಂಥದ್ದು ಗೊತ್ತಾಯಿತು. ಅದರಲ್ಲಿ ಯಾವುದೇ ಧಾರ್ಮಿಕ ಬಣ್ಣ ಇಲ್ಲ, ಮುಸ್ಲಿಮರಿಲ್ಲ ಅಂತ ಗೊತ್ತಾಯಿತು. ಆದರೆ ಯಥಾಸ್ಥಿತಿ ಜನ ಮರ್ತೇ ಬಿಟ್ಟರು. ಏನು ಮುಸ್ಲಿಮರನ್ನು ಯಾವ ರೀತಿ ಬೇಕಾದರೆ ನಡೆಸ್ಕೊಳ್ಬೋದಾ? ಇದು ಅಭ್ಯಾಸ ಆಗಿದೆ. ಅದರಿಂದಾಗಿ ಇದಕ್ಕೊಂದು ಕೊನೆ ಆಗಬೇಕು. ಮತ್ತು ನಾಗರಿಕ ಸಮಾಜ ಏನಿದೆ ಇದರ ಬಗ್ಗೆ ಧ್ವನಿ ಎತ್ತಬೇಕು, ಇಂಥವರಿಗೆ ಚೀಮಾರಿ ಹಾಕಬೇಕು ಮತ್ತು ಮುಂದಕ್ಕೆ ಇಂಥ ರಾಜಕಾರಣಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥದ್ದು ಕೂಡ ನಾವು ಆಗ್ರಹಿಸ್ತೀವಿ.
ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.